ಹಲೋ ನಮಸ್ತೆ ಎವ್ರಿವನ್. ನಾನು ಸುಲಭವಾಗಿ ಸೋಯಾ ಗ್ರೇವಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿರೋ ಮಾಡಿರುವ ರೆಸಿಪಿ ಇದು. ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಳ್ಳಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಒಂದು 4-5 ಗೋಡಂಬಿ ಎಲ್ಲ ತೊಗೊಬೇಕು. ರೆಡಿ ಮಾಡ್ಕೊಂಡು ಆಮೇಲೆ ನೀರು ಒಯ್ದಾಡಿದ್ಮೇಲೆ ನೀವು ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಅದು ಎಲ್ಲ ಗಟ್ಟಿ ಇರುತ್ತಲ್ವ, ಸ್ಮೂತ್ ಆಗೋವರೆಗೂ ಬಿಡ್ರಿ. ಅದು ಸೋಯಾಬೀನು ಅದು ಆಮೇಲೆ ಫ್ರೈ ಮಾಡೋಕ್ಕೆ ಈರುಳ್ಳಿ ಎಲ್ಲ ಗೋಲ್ಡನ್ ಬಣ್ಣ ಬರೋವರೆಗೂ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಆಗಬೇಕು ನೋಡಿ, ಗೋಲ್ಡನ್ ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಬಟ್ಟೆ ಪಲ್ಯನೂ ಅಂತೀವಿ ನಾವು. ಇಲ್ಲೆಲ್ಲ ಸೋಯಾ ಗ್ರೇವಿ ಅಂತಾರೆ ಬೆಂಗಳೂರು ಕಡೆ ಎಲ್ಲ. ಸೂಪರಾಗಿರುತ್ತೆ, ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ನು. ಹೋಟೆಲೆಲ್ಲ ಗ್ರೇವಿ ಅದೆಲ್ಲ ಕೊಡ್ತಾರಲ್ವ, ಅದೇ ಥರನೇ ಟೇಸ್ಟ್ ಬರುತ್ತೆ. ಮನೇಲೇ ಸುಲಭವಾಗಿ ಮಾಡ್ಕೊಂಡು ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳಿಗೆ ಚಪಾತಿ ಜೊತೆ ಸ್ಕೂಲ್ ಬಾಕ್ಸಲ್ಲಿ ಟಿಫಿನ್ ಕಟ್ತೀವಲ್ಲ, ಆವಾಗ ಈ ಥರ ಮಾಡಿಕೊಡ್ರಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ 2 ಹಾಕ್ರಿ. ನೀವು ಖಾರ ಜಾಸ್ತಿ ಊಟ ಮಾಡೋರು ಒಂದು 4-5 ಹಾಕ್ರಿ ಹಸಿಮೆಣ್ಸಿನ್ಕಾಯಿ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ ನಾನು. ಅದನ್ನು ಚೆನ್ನಾಗಿ ಕಲಸ್ರಿ. ಅಂದರೆ ಸ್ಪೂನ್ ತೊಗೊಂಡು ಕಲಿಸ್ತಾ ಇರಿ, ಅದು ಇಲ್ಲಾಂದರೆ ತಳ ಅಂಟಿಸ್ಕೊಂಬಿಡುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ, ಆಮೇಲೆ ಜೀರಿಗೆ ಹಾಕ್ರಿ. ಜೀರಿಗೆ ಹಾಕಿದ್ಮೇಲೆ 4-5 ಹೆಸರು ಗೋಡಂಬಿ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಇಷ್ಟಪಡೋರು ಜಾಸ್ತಿನೇ ಹಾಕ್ರಿ. ಮತ್ತು ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕ್ಬಿಟ್ಟು, ಅಂದರೆ ಫಸ್ಟೇ ಟೊಮೆಟೊ ಹಾಕಲ್ಲಂದರೆ ಹಸಿ ಆಗುತ್ತೆ ಅಂತ ಹಾಕಲಿಲ್ಲ. ಆಮೇಲೆ ಕೊತ್ತಂಬರಿ ಹಾಕ್ರಿ. ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ, ಮಸ್ತ್ ಕಾಂಬಿನೇಷನ್ನು. ಒಂಥರ ಅನ್ನದಲ್ಲೂ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿ ಯಾವುದ್ರೆಲ್ಲ ನೋಡಿ ಅದೆಲ್ಲ ಆಗೈತೆ ಫ್ರೈ. ಮತ್ತು ಅದು ಜಾರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳಿ. ಸಣ್ಣ ಆಗಬೇಕು ನೋಡಿ, ನುಣ್ಣಗೆ. ಇದು ಸೋಯಾನು ಚೆನ್ನಾಗಿ ಮೆತ್ತಗಾಗಿದ್ದಾವೆ, ಅದೆಲ್ಲ ಹಿಂಡ್ಕೊಳ್ಳಿ ನೀಟಾಗಿ. ಹಿಂಡ್ಕೊಂಬಿಟ್ಟು ಒಂದು ಸೈಡ್ ಇಡ್ರಿ ಎಲ್ಲ. ಅದರಲ್ಲಿ ದೊಡ್ಡ ಇದೆಯಲ್ವ, ಅದರಲ್ಲಿ 2 ಮಾಡ್ಕೊಳ್ಳಿ ಪೀಸು. ಈ ಥರ ಆಗಬೇಕು. ಚಿಕ್ಕದಿದ್ರೂ ಓಕೆ, ದೊಡ್ಡದಾದ್ರೂ ಓಕೆ. ಮತ್ತು ಬಾಣಲಿ ಕಾಯಕ್ಕಿಟ್ಬಿಟ್ಟು ಒಂದು 4 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ ಚಟ್ಪಟ ಆದಮೇಲೆ ಕರಿಬೇವು ಹಾಕ್ರಿ. ಕರಿಬೇವು ಹಾಕಿದ್ಮೇಲೆ ಅದು ಮಿಕ್ಸಿಗೆ ಗ್ರೈಂಡ್ ಮಾಡಿರ್ತೀವಲ್ಲ, ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಅದೆಲ್ಲ ಹಾಕ್ಬಿಟ್ಟು ಅದು ಒಗ್ಗರಣೆಗೆ ಹಾಕ್ಬಿಡಿ. ಈರುಳ್ಳಿ ಹಾಕೋರು ಈರುಳ್ಳಿ ಹಾಕ್ರಿ ಒಗ್ಗರಣೆಗೆ. ನಾನು ಹಾಕ್ತಾಯಿಲ್ಲ, ಸ್ಕಿಪ್ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿರಿ. ಅಂದರೆ ನಾವು ಫ್ರೈನೇ ಮಾಡಿರ್ತೀವಿ, ಹಸಿ ವಾಸನೆ ನೀರಲ್ಲ, ಫ್ರೈ ಮಾಡಿರಿ ಒಂದು ಸ್ವಲ್ಪ. ಆಮೇಲೆ ಒಂದು ಸ್ವಲ್ಪ ನೀರು ಕಲಸ್ರಿ, ಅದರಲ್ಲೇ ಜಾರಲ್ಲೇ ನೀರು ಕಲಸಿ ಅದಕ್ಕೆ ಬಾಣಲಿಗೆ ಹಾಕ್ರಿ. ನೋಡಿ ಈ ಥರ ಆಗುತ್ತೆ, ಈ ಥರ ಅದಾಗಬೇಕು. ಆಮೇಲೆ ಇವು ಸೋಯಾ ಹಾಕ್ರಿ, ಎಲ್ಲ ನೀಟಾಗಿ ಕಲಸ್ರಿ. ಹಾಕ್ಬಿಟ್ಟು ನೋಡಿ ಈ ಥರ ಕಲಿಸ್ಬೇಕು ನೋಡಿ. ಈ ಥರ ಒಬ್ಬೊಬ್ರು ಕಾಯಿ ಹಾಕೋರು ಗಟ್ಟಿ ಬರಲಿ ಅಂತ ತೆಂಗಿನಕಾಯಿನೂ ಹಾಕ್ತಾಯಿದ್ದಾರೆ, ನಾನು ಹಾಕಿಲ್ಲ ನೋಡಿ. ನಿಮ್ಮ ಇಷ್ಟ, ಹಾಕ್ತಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಈ ಥರ ಆಗಬೇಕು, ಸೂಪರಾಗಿರುತ್ತೆ. ಆಮೇಲೆ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಲಾಸ್ಟಲ್ಲಿ, ಚೆನ್ನಾಗಿರುತ್ತೆ. ಮತ್ತು ಖಾರ ಬೇಕಂದರೆ ಮೇಲ್ಗಡೆ ಒಂದು ಸ್ವಲ್ಪ ಖಾರನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡೋರು ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹೋಟೆಲ್ಗೆ ಹೋದರೆ 100 ರೂಪಾಯಿ ಕೊಟ್ಟು ಗ್ರೇವಿ ರೊಟ್ಟಿ ಅದು ತೊಗೊತೀವಿ. ಮನೆಯಲ್ಲೇ ಈಸಿ ಆ್ಯಂಡ್ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿರಿ, ಚೆನ್ನಾಗಿರುತ್ತೆ ನೋಡಿ. ನಮ್ಮ ಉತ್ತರ ಕರ್ನಾಟಕದ ಸೋಯಾ ಗ್ರೇವಿ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಧನ್ಯವಾದಗಳು.